ಕಳೆದ ವಾರ ಕನ್ನಡ ಚಿತ್ರರಂಗದಲ್ಲಿ 2 ಸಿನಿಮಾಗಳು ರಿಲೀಸ್ ಕಂಡಿವೆ. ಪ್ರೇಕ್ಷಕರನ್ನ ಮನರಂಜಿಸುವಲ್ಲಿ ಪಾಸ್ ಆಗಿವೆ. 2 ಸಿನಿಮಾಗಳು ಕೂಡ ಯುವ ನಟರದ್ದು ಅನ್ನೋದೇ ಇಲ್ಲಿ ವಿಶೇಷ. ಯುವರಾಜ್ ಕುಮಾರ್ ನಟನೆಯ ಯಕ್ಕ ಹಾಗೆ ಗಾಲಿ ಜನಾರ್ದನ್ ರೆಡ್ಡಿ ಪುತ್ರ ಕಿರೀಟಿಯ ಚೊಚ್ಚಲ ಸಿನಿಮಾ ಜೂನಿಯರ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ. ಯುವ ಹಾಗೂ ಕಿರೀಟಿ ಇಬ್ಬರು ತಮ್ಮ ಸಿನಿಮಾಗಳ ಮೂಲಕ ಗಮನ ಸೆಳೆಯೋದ್ರ ಜೊತೆಗೆ ಕಮರ್ಷಿಯಲ್ ಹೀರೋಗಳಾಗಿ ಕನ್ನಡ ಚಿತ್ರರಂಗದಲ್ಲಿ ನೆಲೆಯೂರ್ತಾರೆ ಅನ್ನೋ ಲೆಕ್ಕಾಚಾರಗಳು ಸಹ ಕೇಳಿ ಬರ್ತಿವೆ. ಎಸ್, ಯುವರಾಜ್ ಕುಮಾರ್ಗೆ ಯಕ್ಕ 2ನೇ ಸಿನಿಮಾ, ಕಿರೀಟಿಗೆ ಜೂನಿಯರ್ ಚೊಚ್ಚಲ ಸಿನಿಮಾ. ಇಬ್ಬರು ಕನ್ನಡ ಚಿತ್ರರಂಗದ ಮುಂದಿನ ಕಮರ್ಷಿಯಲ್ ಬೇಸ್ಡ್ ಸೂಪರ್ ಸ್ಟಾರ್ಗಳು ಆಗಬಹುದೇ ಅನ್ನೋ ಮಾತುಗಳಂತೂ ಈಗಾಗಲೇ ಗಾಂಧಿನಗರದಲ್ಲಿ ಗುಲ್ಲೆದ್ದಿವೆ. ಯಕ್ಕ ಸಿನಿಮಾದಿಂದ ಯುವ ಕೆರಿಯರ್ಗೆ ಬೂಸ್ಟ್ ಕೊಡುತ್ತಾ, ಇನ್ನೊಂದ್ ಕಡೆ ಜೂನಿಯರ್ ಸಿನಿಮಾ ಕಿರೀಟಿಗೆ ವೃತ್ತಿ ಬದುಕಿಗೆ ಕಿಕ್ ಸ್ಟಾರ್ಟ್ ಕೊಡುತ್ತಾ, ಇಬ್ಬರು ಯುವ ನಟರ ಸಿನಿಮಾಗಳಲ್ಲಿ ಏನೇನು ವಿಶೇಷತೆಗಳು ಇವೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಆದ್ರೆ ಸಾಧಾರಣ ಜನರಿಗೆ ನೆಮ್ಮದಿಯಾಗಿರೋ ಬುಟ್ಟನ ಭಗವಂತ ಮತ್ತೆ ಒಂದ್ ಸಣ್ಣ ಸಮಸ್ಯೆ ಕೊಟ್ಟ. ಸ್ಯಾಂಡಲ್ವುಡ್ಗೆ ಯುವ ನಟರ ಅವಶ್ಯಕತೆ ಬಹಳ ಇದೆ. ಅದರಲ್ಲೂ ಕಮರ್ಷಿಯಲ್ ಹೀರೋಗಳ ಅವಶ್ಯಕತೆ ಅಂತೂ ಸಿಕ್ಕಾಪಟ್ಟೆ ಇದೆ. ಹಾಗಾದ್ರೆ ಈ ಕಮರ್ಷಿಯಲ್ ಹೀರೋಗಳು ಅಂದ್ರೆ ಯಾರು? ಮೊದಲು ಅದನ್ನ ತಿಳಿದುಕೊಳ್ಳೋಣ. ಹೀರೋಗಳಲ್ಲೂ ಕಮರ್ಷಿಯಲ್, ನಾನ್ ಕಮರ್ಷಿಯಲ್ ಬರುತ್ತಾ ಅಂತ ಕೇಳಬಹುದು. ಹೌದು, ಸಿನಿಮಾನೇ ಒಂದು ಬಿಸಿನೆಸ್. ಹಾಕಿದ ದುಡ್ಡನ್ನ ವಾಪಸ್ ತೆಗೆದ್ರೆ ಮಾತ್ರ ಮುಂದಿನ ಸಿನಿಮಾ ಮಾಡೋದಕ್ಕೆ ಉತ್ಸಾಹವನ್ನ ತೋರಿಸ್ತಾರೆ ನಿರ್ಮಾಪಕರು. ಒಂದ್ ವೇಳೆ ಆ ಸಿನಿಮಾ ಮಕ್ಕಾಡೆ ಮಲಗಿ ಫ್ಲಾಪ್ ಆಯ್ತು ಅಂದ್ರೆ ಮನೆ ಮಠ ಮಾರೋ ಪರಿಸ್ಥಿತಿ ಎದುರಾಗುತ್ತೆ. ಸೊ ಬಂಡವಾಳಕ್ಕೆ ತಕ್ಕಂತೆ ಹೀರೋಗಳನ್ನ ಹುಡುಕಿಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಕನ್ನಡ ಚಿತ್ರರಂಗದಲ್ಲಿ ದರ್ಶನ್, ಸುದೀಪ್, ಶಿವರಾಜ್ ಕುಮಾರ್, ಧ್ರುವ ಸರ್ಜಾ ಹೀಗೆ ಕಮರ್ಷಿಯಲ್ ಹೀರೋಗಳಾಗಿ ಗುರುತಿಸಿಕೊಂಡಿರೋ ಬೆರಳೆಣಿಕೆಯ ನಟರಿದ್ದಾರೆ. ಆ ಹೀರೋಗಳಿಗೆ ಸಿನಿಮಾ ಮಾಡಿದ್ರೆ ಹಾಕಿದ ಹಣಕ್ಕೆ ಮೋಸ ಇರಲ್ಲ. ಇಂಥವರನ್ನೇ ಕಮರ್ಷಿಯಲ್ ಹೀರೋಗಳು ಅಂತ ಕರೆಯೋದು. ಇವರು ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿರ್ತಾರೆ. ಇನ್ನು ಸೂಪರ್ ಸ್ಟಾರ್ ಗಳನ್ನೇ ನಂಬಿಕೊಂಡ್ರೆ ಕನ್ನಡ ಚಿತ್ರರಂಗಕ್ಕೆ ಲಾಸ್ ಆಗೋದ್ರಲ್ಲಿ 2 ಮಾತಿಲ್ಲ. ಇದು ಈಗಾಗಲೇ ಸಿನಿಮಾ ಮಂದಿಗೆ ಮನವರಿಕೆಯಾಗಿದೆ. ಹಾಗಾಗಿ ಯುವ ನಟರನ್ನ ಚಿತ್ರರಂಗ ಹುಡುಕ್ತಾ ಇದೆ. ಆದರೆ ಕಳೆದ 2-3 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಯಾವ ಯುವ ನಟರು ಗಟ್ಟಿಯಾಗಿ ನೆಲೆಯೂರ್ತಿಲ್ಲ. ಸದ್ಯ ಯಕ್ಕ ಮತ್ತು ಜೂನಿಯರ್ ಸಿನಿಮಾವನ್ನ ನೋಡಿ ಯುವ ಹಾಗೂ ಕಿರೀಟಿ ಮೇಲೆ ಸಿನಿಮಾ ಮಂದಿ ಕಣ್ಣಿಟ್ಟಿದ್ದಾರೆ. ಹಾಕಿದ ಬಂಡವಾಳ ಯಾವಾಗ ವಾಪಸ್ ಬರುತ್ತೆ ಅಂದ್ರೆ ಆ ಹೀರೋ ಮಾಸ್ ಆಗಿ ಫ್ಯಾನ್ಸ್ ಗಳನ್ನ ಸಂಪಾದಿಸಿಕೊಂಡಾಗ ಅಥವಾ ಕತೆ ಚೆನ್ನಾಗಿದ್ದಾಗ ಆ ದುಡ್ಡು ವಾಪಸ್ ಬರುತ್ತೆ. ಇಂತಹ ಹೀರೋಗಳ ಸಾಲಲ್ಲಿ ಈ ಯುವ ಮತ್ತು ಕಿರೀಟಿ ಕಾಣಿಸಿಕೊಳ್ತಾರೆ ಅಂತ ಜನ ಲೆಕ್ಕಾಚಾರವನ್ನ ಮಾಡ್ತಿದ್ದಾರೆ. ಯಕ್ಕ ಯುವರಾಜ್ ಕುಮಾರ್ ಅಭಿನಯದ 2ನೇ ಸಿನಿಮಾ. 3 ನಿರ್ಮಾಣ ಸಂಸ್ಥೆಗಳು ಸೇರಿ ನಿರ್ಮಿಸಿರೋ ಈ ಸಿನಿಮಾ ಜುಲೈ 18ನೇ ತಾರೀಕು ರಿಲೀಸ್ ಆಗಿದೆ. 2ನೇ ಸಿನಿಮಾದಲ್ಲೇ ಯುವ ಕ್ಲಾಸ್ ನಿಂದ ಮಾಸ್ ಹೀರೋ ಆಗಿ ಬದಲಾಗಿದ್ದಾರೆ. ಯುವ ಮ್ಯಾನರಿಸಂ ಹಾಗೂ ನಟನೆಯ ಬಗ್ಗೆ ಸಿನಿಮಾ ನೋಡಿದ ಪ್ರೇಕ್ಷಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯುವರಾಜ್ ಕುಮಾರ್ ನಲ್ಲಿ ಅಪ್ಪುವನ್ನ ಕಾಣ್ತಾ ಇರುವ ಅಭಿಮಾನಿಗಳು ಯಕ್ಕ ನೋಡಿ ಪಾಸಿಟಿವ್ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮೊದಲ ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಯುವರಾಜ್ ಕುಮಾರ್ ನಟನೆ ಸುಧಾರಣೆ ಕಂಡಿದೆ ಅನ್ನೋ ಮಾತುಗಳು ಸಹ ಸ್ವತಃ ಆಡಿಯನ್ಸ್ ಹೇಳ್ತಾ ಇದ್ದಾರೆ. ಇನ್ನು ಜೂನಿಯರ್ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರೋ ಕಿರೀಟಿಗೆ ಪ್ರೇಕ್ಷಕರಿಂದ ಸಪೋರ್ಟ್ ಸಿಕ್ಕಿದೆ. ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ ಈ ಸಿನಿಮಾ ರಿಲೀಸ್ ಆಗಿದ್ರಿಂದ ಜೂನಿಯರ್ಗೆ 2 ಭಾಷೆಯ ಪ್ರೇಕ್ಷಕರಿಂದ ಪ್ರತಿಕ್ರಿಯೆ ಸಿಕ್ಕಿದೆ. ಒಂದ್ ಕಡೆ ಕನ್ನಡದ ಪ್ರೇಕ್ಷಕರು ಅಭಿಪ್ರಾಯ ಸಿಕ್ಕಿದ್ರೆ ಇನ್ನೊಂದ್ ಕಡೆ ತೆಲುಗು ಆಡಿಯನ್ಸ್ ಬೆನ್ನು ತಟ್ಟಿದ್ದಾರೆ. ವೈರಲ್ ವೈಯಾರಿ ಹಾಡಿನಲ್ಲಿ ಕಿರೀಟಿ ಎನರ್ಜಿಗೆ ಜನ ಮನಸೋತಿದ್ದಾರೆ. ಕಿರೀಟಿ ಆಕ್ಟಿಂಗ್, ಡ್ಯಾನ್ಸಿಂಗ್ ನೋಡಿ ಜೂನಿಯರ್ ಅಪ್ಪು ಅಂತ ಬಿರುದುಗಳನ್ನ ಕನ್ನಡದ ಪ್ರೇಕ್ಷಕರು ನೀಡ್ತಾ ಇದ್ದಾರೆ. ಕಿರೀಟಿಗೆ ಹೋಲಿಸಿದ್ರೆ ಯುವರಾಜ್ ಕುಮಾರ್ ಸೀನಿಯರ್. ಯಕ್ಕ ಯುವರಾಜ್ ಕುಮಾರ್ ಅಭಿನಯದ 2ನೇ ಸಿನಿಮಾ. ಇದು ಮಾಸ್ ಸಿನಿಮಾ ಆಗಿದ್ದು ಲೋಕಲ್ ಕಂಟೆಂಟ್ ಅನ್ನ ಇಟ್ಕೊಂಡು ಕತೆ ಹೆಣಿಯಲಾಗಿದೆ. ಯುವರಾಜ್ ಕುಮಾರ್ ನಟನೆಯಲ್ಲಿ ಸುಧಾರಣೆ ಕಂಡಿದ್ದಕ್ಕೆ ಖುಷಿ ಪಟ್ಟಿದ್ದಾರೆ. ಇತ್ತ ಕಿರೀಟಿ ಡ್ಯಾನ್ಸ್ಗೆ, ಫೈಟ್ಗೆ, ಡೆಡಿಕೇಶನ್ಗೆ ಭಾರಿ ಮೆಚ್ಚುಗೆ ಸಿಗ್ತಾ ಇದೆ.
ಸಿನಿಮಾವನ್ನೇ ದೇವರು ಅಂತ ಹೇಳಿ ಆರಾಧಿಸೋ ಕುಟುಂಬದಲ್ಲಿ ಹುಟ್ಟಿರೋ ಯುವ ಒಂದ್ ಕಡೆ, ರಾಜಕಾರಣಿಯ ಮಗ ಇನ್ನೊಂದ್ ಕಡೆ, ಇಬ್ಬರು ಬಲವಾದ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದು ನಟನೆಯಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸ್ತಿದ್ದಾರೆ. ತಮ್ಮ ಓನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಇವರಿಬ್ಬರು ತಮ್ಮ ತಮ್ಮ ರೀತಿಯಲ್ಲಿ ಫ್ಯಾಮಿಲಿ ಲೆಗಸಿಯನ್ನ ಬಳಸಿ ಎಂಟ್ರಿ ಕೊಟ್ಟಿದ್ದಾದ್ರೂ ಕೂಡ ದಿನ ಕಳೆದಂತೆ ಇದು ಸಾಕಾಗೋದಿಲ್ಲ. ಸ್ಕಿಲ್ ಮತ್ತು ಪ್ರೇಕ್ಷಕರ ಮನಸ್ಸು ಗೆಲ್ಲೋ ತಾಕತ್ತು ಇದ್ದವರು ಮಾತ್ರ ಇಲ್ಲಿ ಭದ್ರ ಬುನಾದಿ ಹಾಕೋಕೆ ಸಾಧ್ಯ. ಸೊ ಮುಂದಿನ ದಿನಗಳಲ್ಲಿ ಈ ಇಬ್ಬರೂ ನಟರು ಕನ್ನಡ ಚಿತ್ರರಂಗದಲ್ಲಿ ಭರವಸೆ ಮೂಡಿಸೋ ಕಮರ್ಷಿಯಲ್ ಹೀರೋಗಳ ಸಾಲಿನಲ್ಲಿ ಕಾಣಿಸಿಕೊಳ್ತಾರಾ? ಕಾದು ನೋಡ್ಬೇಕಿದೆ.